ಇನ್ನು ಸಿಟಿ ರವಿ ಬಂಧನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೈಕ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಹಳ್ಳಿ ಬಡಾವಣೆಯಲ್ಲಿ ಬೈಕ್ ಒಂದಕ್ಕೆ ಬೆಂಕಿ ಹಚ್ಚಲಾಗಿದೆ. ರಸ್ತೆ ಮಧ್ಯೆ ಸಂಪೂರ್ಣ ಸುಟ್ಟು ಭಸ್ಮವಾದಂತಹ ಬೈಕ್. ಇದು ಚಿಕ್ಕಮಗಳೂರಿನಲ್ಲಿ ವ್ಯಕ್ತವಾಗ್ತಿರುವಂತಹ ಆಕ್ರೋಶ. ಚಿಕ್ಕಮಗಳೂರು ನಗರದ ರಾಮನಹಳ್ಳಿಯಲ್ಲಿ ಬೈಕ್ ಒಂದಕ್ಕೆ ಕಾರ್ಯಕರ್ತರು ಬೆಂಕಿ ಹಚ್ಚಿದ್ದಾರೆ. ಸಿಟಿ ರವಿ ಬಂಧನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿತ್ತು. ನೋಡಿ, ಈಗ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಬೈಕ್ ಒಂದಕ್ಕೆ ಬೆಂಕಿ ಹಚ್ಚಲಾಗ್ತಾ ಇದೆ. ನಮ್ಮ ನಾಯಕರನ್ನ ಹೇಗೆ ನಡೆಸ್ಕೊಳ್ಳಾಯಿತು ಅಂತ ಚಿಕ್ಕಮಗಳೂರಿನಲ್ಲಿ ಸತತವಾಗಿ 4 ಬಾರಿ ಗೆದ್ದಂಥವರು 5ನೇ ಬಾರಿ ಪ್ರಯತ್ನದಲ್ಲಿದ್ದರು. ಸೊ ಈಗ ಚಿಕ್ಕಮಗಳೂರು ಭಾಗದಲ್ಲಿ ಸ್ಟ್ಯಾಂಡ್ ವಿತ್ ಸಿಟಿ ರವಿ ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದ್ರು. ಇವತ್ತು ರಾಮನಹಳ್ಳಿಯಲ್ಲಿ ಬೆಂಕಿ ಹಚ್ಚಲಾಗಿದೆ ಒಂದು ಬೈಕ್ಗೆ. ಮತ್ತೊಂದು ಕಡೆ ಆಜಾದ್ ಪಾರ್ಕ್, ಚಿಕ್ಕಮಗಳೂರಿನ ಹೃದಯ ಭಾಗ, MG ರೋಡ್, ನೀವಾಗ ದೃಶ್ಯ ನೋಡ್ತಾ ಇರೋದು. ಸೊ ಅಲ್ಲಿ ಲಾಠಿ ಚಾರ್ಜ್ ಮಾಡಲಾಯಿತು. ಯಾಕಂದರೆ ಎರಡೂ ಪಕ್ಷದ ಕಾರ್ಯಕರ್ತರು ಅಲ್ಲಿ ಮುಖಾಮುಖಿ ಆದರು. ಪರಸ್ಪರ ಘೋಷಣೆ ಕೂಗಬೇಕಾದ್ರೆ ಒಬ್ರಿಗೊಬ್ರು ಅಲ್ಲಿ ಟಾಂಟ್ ಕೊಡೋದೆಲ್ಲ ಶುರುವಾಯಿತು. ಆಗ ಅದು ಪೊಲೀಸರ ಕಂಟ್ರೋಲ್ ತಪ್ಪುತ್ತೆ ಅಂತ ನಂತರ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಎಲ್ಲರನ್ನೂ ಕೂಡ ಡಿವಿಯೇಟ್ ಮಾಡಿದ್ರು. ಎಲ್ಲರೂ ಕೂಡ ಕಳಿಸಿದ್ರು ಅಲ್ಲಿಂದ. ನೀವೀಗ ನೋಡ್ತಿರುವಂಥ ದೃಶ್ಯ ರಾಮನಹಳ್ಳಿ ಲೇಔಟ್ನಲ್ಲಿ ಬೈಕ್ ಒಂದಕ್ಕೆ ಬೆಂಕಿ ಹಚ್ಚಲಾಗಿದೆ. ಸಿಟಿ ರವಿ ಅವರ ಬಂಧನವನ್ನು ಖಂಡಿಸಿ ಈಗ ಚಿಕ್ಕಮಗಳೂರಿನಲ್ಲಿ ಆಗ್ತಿರುವಂತಹ ಪ್ರತಿಭಟನೆ. ಚಿಕ್ಕಮಗಳೂರು ನಗರದ ರಾಮನಹಳ್ಳಿ ರಸ್ತೆ ಅಲ್ಲಿ ಒಂದು ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ. ಮತ್ತು ರಾಜ್ಯಾದ್ಯಂತ ಈಗ ಸಿಟಿ ರವಿ ಅವರ ಹೇಳಿಕೆ ಅಥವಾ ಅವ್ರ ಮೇಲಿರುವಂಥ ಆರೋಪ, ಸೊ ಅದರ ವಿಚಾರವಾಗಿ ಜೊತೆಗೆ ರಾತ್ರಿ ಪೊಲೀಸರು ಸಿಟಿ ರವಿ ಅವರನ್ನ ನಡೆಸ್ಕೊಂಡಂಥ ರೀತಿಯ ವಿರುದ್ಧವಾಗಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಚಿಕ್ಕಮಗಳೂರು ಸಿಟಿ ರವಿ ಅವರ ಊರು, ಅಲ್ಲಿ ಶಾಸಕರಾಗಿದ್ದಂಥವರು. ಸೊ ಅವರ ಪರವಾಗಿ ಅಭಿಯಾನ ಸದ್ಯಕ್ಕೆ ನಡೀತಿದೆ. ಬಂದ್ಗೆ ಕರೆ ನೀಡಲಾಗಿದೆ. ಈ ನಡುವೆ ರಾಮನಹಳ್ಳಿಯಲ್ಲಿ ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ.